ನೈನ್ ವಾರ್ತೆಗೆ ಸ್ವಾಗತ. ಬೆಂಗಳೂರು ನಗರದ ಫ್ರೀಡಂ ಪಾರ್ಕ್ನಲ್ಲಿ ಇಂದು ಆಗಸ್ಟ್ 27, 2026ರಂದು ಡಾಕ್ಟರ್ ಬಿಆರ್ ಮುನಿರಾಜ್ ಅವರ ನೇತೃತ್ವದಲ್ಲಿ ಜೈ ಮಾದಿಗರ ಬೌದ್ಧಿಕ ವೇದಿಕೆ, ಜೈ ಭೀಮ್ ದಂತ ಭೂರಕ್ಷಣಾ ವೇದಿಕೆ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದಿಂದ ತಮಟೆ ಚಳುವಳಿ ಮತ್ತು ಮನವಿ ಹೋರಾಟ ನಡೆಯಿತು. ಕಂದಾಯ ಶಿಕ್ಷಣ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಲೋಕೋಪಯೋಗಿ ಹಾಗೂ ಗೃಹ ಇಲಾಖೆಗಳ ವ್ಯಾಪ್ತಿಯಲ್ಲಿ ದಲಿತ ಸಮುದಾಯಕ್ಕೆ ಆಗುತ್ತಿರುವ ಅನ್ಯಾಯಗಳನ್ನು ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು. ಭೂ ದಾಖಲೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು, ಶಿಕ್ಷಣ ಇಲಾಖೆಯಲ್ಲಿನ ಅನ್ಯಾಯಗಳು ಸೇರಿದಂತೆ ವಿವಿಧ ಬೇಡಿಕೆಗಳ ಕುರಿತು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಸಂಬಂಧಿಸಿದ ಆರೋಪಗಳ ಕುರಿತು ಸಿಬಿಐ, ಸಿಒಡಿ, ಲೋಕಾಯುಕ್ತ ಹಾಗೂ ತೆರಿಗೆ ಇಲಾಖೆ ಸೇರಿದಂತೆ ಸೂಕ್ತ ತನಿಖಾ ಸಂಸ್ಥೆಗಳಿಂದ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಲಾಯಿತು. ಸಾಮಾಜಿಕ ನ್ಯಾಯಕ್ಕಾಗಿ ಧ್ವನಿ, ಹಕ್ಕುಗಳಿಗಾಗಿ ಹೋರಾಟ, ಅನ್ಯಾಯದ ವಿರುದ್ಧ ತಮಟೆ ಸ್ವಲ್ಪ ಹಿಂದೆ ಬನ್ನಿ ಸರ್, ಎಲ್ಲ ಬರ್ತಾರೆ. ಸರ್ಕಾರಕ್ಕೆ DSS ಲೀಡ್ರು, ಆಮೇಲೆ ಅವ್ರು ಮಾಡುವಂಥ ಪ್ರತಿಭಟನೆಗಳಿಗೆ ಸರ್ಕಾರ ಎಲ್ಲ ಥರದಿಂದ ಸ್ಪಂದಿಸ್ತಾ ಬಂದಿದೆ. ಮುಂದೆ ಕೂಡ ಸ್ಪಂದಿಸುತ್ತೆ. ಅದೇ ಒಂದು ಉತ್ಸಾಹದಿಂದ ಅವ್ರು ಕೊಟ್ಟಿರೋಂಥ ಮನವಿ ಪತ್ರಗಳನ್ನ ಸ್ವೀಕಾರ ಮಾಡ್ಕೊಂಡಿದ್ದೀವಿ. ಇದು ಅವ್ರಿಗೆ ಹೇಳಿರೋಂಥ ಇಲಾಖೆಗಳಿಗೆ ತಲುಪಿಸೋ ಜವಾಬ್ದಾರಿ ನಾವು ಮಾಡ್ತೀವಿ. ಅವ್ರಿಗೂ ಇದ್ರ ಬಗ್ಗೆ ವಿಚಾರವನ್ನು ತಿಳಿಸ್ತೀವಿ. ಎಲ್ಲರಿಗೂ BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಕೇಂದ್ರ ಸಮಿತಿ. ಇವತ್ತು ಶಿಕ್ಷಣ ಇಲಾಖೆಯಿಂದ ಬಹಳ ವಂಚನೆಗಳಾಗ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಬಹಳ ದೌರ್ಜನ್ಯ ಮಾಡೋದು, ಆಮೇಲೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಕಾನೂನು ಬಾಹಿರವಾಗಿ ವರ್ಗಾವಣೆಗಳು ಮಾಡೋದು, ಆಮೇಲೆ ಖಾಸಗೀಕರಣದಲ್ಲಿ ನಡೀತಿರುವಂತಹ ಸ್ಕೂಲ್ಗಳನ್ನ ಇಮಿಡಿಯೇಟ್ಲಿ ಮುಚ್ಚಬೇಕು. ಅದರಲ್ಲಿ ಕ್ರಿಶ್ಚಿಯನ್ ಸ್ಕೂಲ್ಗಳಲ್ಲಿ ನಮ್ಮ ಹಿಂದೂಗಳಿಗೆ ಮಾನ್ಯತೆ ಕೊಡ್ತಾ ಇಲ್ಲ. ಈ ವಿಚಾರದಲ್ಲಿ ಮಂಜುಳಾ ಎಂಬುವರು ಸುಮಾರು 13 ವರ್ಷಗಳ ಕಾಲ ಒಂದೇ ಸ್ಕೂಲಲ್ಲಿ ವ್ಯಾಸಂಗ ಮಾಡ್ಕೊಂಡು ಮಕ್ಕಳಿಗೆ ಬೋಧನೆ ಮಾಡ್ಕೊಂಡು ಬರ್ತಾ ಇದ್ರು. ಅಂಥವ್ರನ್ನ ಈ ಕ್ರಿಶ್ಚಿಯನ್ ಸಂಬಂಧಪಟ್ಟಂತ ಒಬ್ಬ ವ್ಯಕ್ತಿಯಾದಂಥ ಕಿರಣ್ ಕುಮಾರ್ ವ್ಯವಸ್ಥಾಪಕರಾಗಿ ಇಡೀ ಹೆಣ್ಮಗು ಮೇಲೆ ದೌರ್ಜನ್ಯವೆಸಗಿ ಅವ್ರಿಗೆ ಜಾತಿ ನಿಂದನೆ ಮಾಡಿ ಅವ್ರ ಕೊಠಡಿಯಲ್ಲಿ ಅವಹೇಳನಕಾರಿ ಹೇಳಿಕೆಗಳೆಲ್ಲ ಕೊಟ್ಟಿರ್ತಾರೆ. ಆಮೇಲೆ ಬಹಳ ಇದು ಮಾಡಿದ್ದಾರೆ. ಇದ್ರ ವಿಚಾರದಲ್ಲಿ ಅಮೃತಹಳ್ಳಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿರ್ತೀನಿ. ಇದ್ರ ಬಗ್ಗೆ ಕಿಂಚಿಂತ ಅವ್ರು ನ್ಯಾಯ ಕೊಡಲ್ಲ. ಈ ವಿಚಾರದಲ್ಲಿ ನಾವು ಹಲವಾರು ಹೋರಾಟ ಮಾಡಿದ್ರೆ ಮಾಹಿತಿ ಕೊಟ್ಟಿರಲ್ಲ. DCRCLಗೂ ಕಂಪ್ಲೇಂಟ್ ಕೊಟ್ಟಿದ್ವಿ. ಕಂಪ್ಲೇಂಟ್ ಅನ್ನ ದೂರ ದಾಖಲಿಸ್ಕೊಂಡು ಇಲ್ಲ. ಆಮೇಲೆ ಅವ್ರ ಬಗ್ಗೆ FIR ಹಾಕ್ಲಿಲ್ಲ. ಈ ವಿಚಾರದಲ್ಲಿ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದೀವಿ. ಅವ್ರಿಗೇನಾದ್ರೂ ಮಾನ ಮರ್ಯಾದೆ ಏನಿತ್ತಂದ್ರೆ ಕೆಲವು ಅಧಿಕಾರಿಗಳಿಗೆ ಇಮಿಡಿಯೇಟ್ಲಿ ಅವ್ರ ಮೇಲೆ FIR ಹಾಕ್ಬೇಕು. ಇಲ್ಲ ಅಂದ್ರೆ ನಿಮ್ಮ ವಿರುದ್ಧ ನಿಮ್ಮನ್ನ ಬಿಡಲ್ಲ. ನಿಮ್ಮ ಮೇಲೆ ನಾವು ಕೋರ್ಟ್ಗೆ ಹಾಕಿ PCR ಮೂಲಕ ನಿಮ್ಮ ವಿರುದ್ಧವನ್ನು ನಾವು ದೂರನ್ನು ದಾಖಲಿಸಿ ವ್ಯವಸ್ಥಿತ ಮಾಡ್ತೀವಿ. ಅದು ಏನೋ ಆಗ್ಲಿಲ್ಲ ಅಂದ್ರೆ ನಾವು ಬರೋ ತಿಂಗಳು 18ನೇ ತಾರೀಕು ಇಲ್ಲಿ ಬೃಹತ್ ತಮಟೆ ಚಳವಳಿಯನ್ನು ಮಾಡಿಕೊಂಡು ಎಚ್ಚರಿಕೆಯನ್ನು ನಾನು ಜೈ ಭೀಮ್ ಅಖಿಲ ಭಾರತ ದಲಿತ ಕೇಂದ್ರ ಸಮಿತಿಯಿಂದ ಒತ್ತಾಯ ಹೇಳ್ತಾ ಇದ್ದೆ. ಜೈ ಭೀಮ್, ಜೈ ಭಾರತ್, ಜೈ ಭೀಮ್.